ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು 6 ಗಂಟೆಗೆ ಎದ್ದು ರೆಡಿ ಆಗಿದ್ದೀನಿ. ಯಾಕಂತಂದರೆ ಔಟ್ಡೋರ್ ಈವೆಂಟ್ ಇದೆ, ಬರ್ಡೇಗೆ ಬಲೂನ್ ಡೆಕೋರೇಷನ್ ಮಾಡ್ಕೊಡೋದಕ್ಕೆ ಹೋಗ್ಬೇಕು. ಅದಕ್ಕೆ 6 ಗಂಟೆಗೆ ಎದ್ದು ರೆಡಿ ಆಗಿಬಿಟ್ಟಿದ್ದೀನಿ. ಇವಾಗ ಬೇಗ ಹೋಗಿ ಶಾಪ್ ಹತ್ರ ಹೋಗಿ ಐಟಮ್ಸ್ ಎತ್ಕೋಬೇಕು. ಅದಕ್ಕೂ ಮುಂಚೆ ನನ್ನ ಫ್ರೆಂಡ್ ಮನೆಗೆ ಹೋಗಿ ಅವಳನ್ನ ಕರ್ಕೊಂಡು ಹೋಗ್ಬೇಕು. ಗೈಸ್, ಟೈಮ್ ಇಲ್ದಿರೋ ಟೈಮಲ್ಲಿ ಬೇಗ ಹೋಗಬೇಕು. ಲೇಟ್ ಮಾಡಿದಾಗಲ್ಲ, ಬನ್ನಿ ಹೋಗೋಣ. ಎಲ್ಲ ಎತ್ಕೊಂಡಿದ್ವಿ. ವೆಲ್ಕಮ್ ಮಾಡೋದು ನೇಮ್ದು ಬೋರ್ಡ್ ಹಾಕೊಂಡಿದ್ವಿ. ನೇಮ್ ಹಾಕೋದಕ್ಕೆ ಅವರೇನೋ ಕೇಳಿದ್ದಾರೆ. ನೇಮ್ ಇಲ್ದು ಅದನ್ನು ಮಾಡ್ಕೊಂಡಿದ್ದೀವಿ. ಅದಕ್ಕೆ ಇದು ಮತ್ತು ಐಟಮ್ಸ್ ಎಲ್ಲ ಎತ್ಕೊಂಡು ಇವಾಗ ಶಟರ್ ಕ್ಲೋಸ್ ಮಾಡಿಬಿಟ್ಟು ಎಲ್ಲ ಗಾಡೀಲಿ ಎತ್ಕೊಂಡು ಹೋಗ್ಬೇಕು. ಇಲ್ಲಿ ಲೊಕೇಶನಿಗೆ ರೀಚ್ ಆದ್ವಿ. ಇವಾಗ ಬಲೂನ್ ಡೆಕೋರೇಷನ್ ಮಾಡಬೇಕು. ಅದನ್ನು ಬೇಗ ಮಾಡಿಕೊಟ್ಬಿಟ್ಟು ಹೊರಡಬೇಕು. ಯಾರೂ ಬಂದಿಲ್ಲ, ಸ್ವಲ್ಪ ಜನ ಇದ್ದಾರೆ. ಡೆಕೋರೇಷನ್ ಹೋಗ್ಬಿಟ್ಟು ಬೇಗ ಹೋಗೋಣ. ಮಾಡಿದ್ಮೇಲೆ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ. ಲೊಕೇಶನ್ಗೆ ರೀಚ್ ಆಗಿದ ತಕ್ಷಣ ರಿಂಗು ಬಲೂನ್ ಎಲ್ಲಾನು ರೆಡಿ ಮಾಡ್ಕೊಂಡು 45 ಮಿನಿಟ್ಸಲ್ಲಿ ಡೆಕೋರೇಷನ್ನ ಮುಗಿಸಿದ್ವಿ. ಇದು ಬಂದು ನೇಮ್ ದಿಗಿಲಿಕ್ಕೆ ಅಂತ ಈ ಥರ ಕೇಳಿದ್ರು, ಅದೇ ಥರ ಮಾಡ್ಕೊಂಡು ಬಂದು ಕೊಟ್ಟಿದ್ದೀವಿ. ಹಾಗೆ ಬಲೂನ್ ಡೆಕೋರೇಷನ್ ಎಲ್ಲ ಮುಗಿಸ್ಬಿಟ್ಟು ಇವಾಗ ವಾಪಸ್ ಹೋಗಬೇಕು. ಟೆಸ್ಟ್ ಟೈಪ್ ಹೋಗಿದೆ. ಅಲ್ಲಿ ಆಲ್ರೆಡಿ ಅಲ್ಲಿ ಒಂದು ಶಾಪಲ್ಲಿ ಒಂದು ಫಂಕ್ಷನ್ ಇದೆ, ಬುಕ್ ಆಗಿದೆ. ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಿದ್ದಾರೆ. ಇವಾಗ ಅಲ್ಲಿ ಬೇಗ ಹೋಗಿ ಅಲ್ಲಿ ಬೇರೆ ರೆಡಿ ಮಾಡಿಕೊಡ್ಬೇಕು. ಗೈಸ್, ಇದೇ ಪಾಪು ಬರ್ಡೇಗೆ ನಾವು ಬಲೂನ್ ಡೆಕೋರೇಷನ್ ಮಾಡೋದಕ್ಕೆ ಬಂದಿರೋದು. ಈ ಪಾಪುಗೆ ಇವತ್ತು 1 ವರ್ಷ ಕಂಪ್ಲೀಟ್ ಆಗ್ತಿದೆ. ಹಂಗೇನೆ ಪಾಪು ಇನ್ನೂ ರೆಡಿ ಆಗಿಲ್ಲ. ರೆಡಿ ಆಗೋದಕ್ಕೂ ಮುಂಚೆನೇ ನಾವು ಬಲೂನ್ ಡೆಕೋರೇಷನ್ನ ಮುಗಿಸ್ಕೊಟ್ಟಿದ್ದೀವಿ. ಹಂಗೆ ನೆಕ್ಸ್ಟ್ ಈ ಪಾಪು ಬರ್ಡೇ ಇರುತ್ತೆ. ಈ ಪಾಪು ಬರ್ಡೇಗೂ ನಾವು ಬಂದು ಬಲೂನ್ ಡೆಕೋರೇಷನ್ ಮಾಡ್ಕೊಡ್ಬೇಕಂತ ನೋಡೋಣ. ಗೈಸ್, ಅಲ್ಲಿ ತನಕ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅರ್ಜೆಂಟಲ್ಲಿ ಬಲೂನ್ ಡೆಕೋರೇಷನ್ ಎಲ್ಲ ಮಾಡ್ಕೊಟ್ಬಿಟ್ಟು ನಾನು ಶಾಪಿಗೆ ಬಂದ್ಬಿಟ್ಟು, ಯಾಕಂದರೆ ಫಾಗೆಂಟಿದ್ದು ಒಂದು ಫಂಕ್ಷನ್ ಇತ್ತು, ಅದನ್ನು ಮುಗಿಸ್ಕೊಡ್ಬೇಕಾಗಿತ್ತು. ಸೊ ಅದಕ್ಕೆ ಬೇಗ ಬಂದು ಆ ಫಂಕ್ಷನ್ ಕೂಡ ಮುಗೀತು. ಅದಾದಮೇಲೆ ಇವಾಗ ಇನ್ನೊಂದು ಫಾಗೆಂಟ್ರಿ ಇದೆ, ಅದನ್ನು ಮುಗಿಸ್ಕೊಂಡು ಮತ್ತೆ ನಾನು ಮೈಸೂರಿಗೆ ಹೋಗಬೇಕು, ನಾನು ನನ್ನ ಫ್ರೆಂಡು. ಹಾಗೆ ನಾನು ಬೆಳಗ್ಗೆ ಮೈಸೂರಿಗೆ ಹೋಗ್ಬೇಕಾದ್ರೆ ಹೋಗಿದ್ದ ಆ ಕಡೆಯಿಂದ ಬರಬೇಕಾದ್ರೆ ನಾನು ತುಂಬ ಸ್ಪೀಡಾಗಿ ಬರ್ತಿದ್ದೆ. ಅದನ್ನು ನನಗೆ ಗೊತ್ತಾಗಿಲ್ಲ. ನನ್ನ ನೋಡ್ಬಿಟ್ಟು ಒಬ್ಬರು ಮೆಸೇಜ್ ಹಾಕಿದ್ದಾರೆ, ಇವಾಗ ತಾನೇ ಮೈಸೂರಲ್ಲಿ ಹೋಗ್ತಿದ್ವಿ, ಹಂಗೆ ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡ್ತೀರಾ ಅಂತ. ನನಗಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನೋಡಿದ ತಕ್ಷಣ ಸ್ಪಾಟಲ್ಲಿ ಮೆಸೇಜ್ ಮಾಡಿದ್ದಾರೆ. ಬಟ್ ನಾನು ಶಾಪಿಗೆ ಬಂದು ಆಮೇಲೆ ನೋಡಿದ್ದು. ಅಷ್ಟು ಸ್ಪೀಡಲ್ಲಿ ಇದ್ರೂ ಕೂಡ ಅವ್ರು ನನ್ನ ಕಂಡುಹಿಡಿದು ಗುರುತಿಸಿ ಮೆಸೇಜ್ ಮಾಡಿದ್ದಾರಲ್ಲ, ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಇವಾಗ ಒಂದು ಫಾಗ್ ಎಂಟ್ರಿ ಇದೆ, ಅದನ್ನು ಮುಗಿಸ್ಬಿಟ್ಟು ಗೈಸ್ ಮೈಸೂರಿಗೆ ಹೋಗ್ಬೇಕು. ಯುವ ಸಂಭ್ರಮ ನೋಡೋದಕ್ಕೆ ಹೋಗ್ಬೇಕು ಅಂತಿರೋದು. ಟೂ ಡೇಸಿಂದ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಆದರೆ ಹೋಗೋದಕ್ಕಾಗಿಲ್ಲ, ಹೋಗ್ಬೇಕು ಅಂತ ಅಂದ್ಕೊಂಡು. ಆದರೆ ಇವತ್ತು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಹೋಗ್ತಿದ್ದೀನಿ ಗೈಸ್. ಹೋಗ್ಬೇಕಾದ್ರೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಒಂದು ಫಾಗ್ ಎಂಟ್ರಿ ಇತ್ತು, ಆ ಫಂಕ್ಷನ್ ಕೂಡ ಮುಗೀತು. ಇವಾಗ ಮೈಸೂರಿಗೆ ಕೊಡಬೇಕು. ಬೆಳಗ್ಗೆಯಿಂದ ನಾನು ಬ್ಲಾಗ್ ಮಾಡಿದ್ದೀನಿ, ಆದರೆ ನನ್ನ ಫ್ರೆಂಡ್ನ ತೋರಿಸಿಲ್ಲ. ಗೈಸ್, ಅವಳು ರೆಡಿ ಆಗ್ಬಿಟ್ಟು ಕುಂತವಳೆ, ಮಕ್ಕ ಮುಚ್ಕೊತಾಳೆ. ಅವಳು ವೀಡಿಯೋ ಬರೋಕ್ಕೆ ಜಾಸ್ತಿ ಇಷ್ಟ ಇಲ್ಲ. ಹಂಗೂ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಆದರೆ ಎಲ್ಲ ವೀಡಿಯೋಸ್ ಎಲ್ಲ ಒಳ್ಳೆ ಮಾಡ್ಕೊಳ್ಳೋದು ನನಗೆ ಜಾಸ್ತಿ. ಇವಾಗ ಸದ್ಯಕ್ಕೆ ಫಂಕ್ಷನ್ ಎಲ್ಲ ಮುಗಿದಿದೆ. ಮೈಸೂರಿಗೆ ಯುವ ಸಂಭ್ರಮ ನೋಡೋದಕ್ಕೆ ಅಂತ ಹೋಗ್ತಿದ್ವಿ. ನನಗೆ ಶಾಪ್ ಕ್ಲೋಸ್ ಮಾಡಿಬಿಟ್ಟು ಕ್ಲೀನಾಗಿ ಕೊಟ್ಬಿಟ್ಟು ಹೋಗಿರ್ತೇನೆ. ನಮ್ಮ ಅಮ್ಮಂಗೆ ಫೋನ್ ಮಾಡಿ ಹೇಳಬೇಕು ಬಂದು ಶಾಪಲ್ಲಿರು ಅಂತ. ಯಾಕಂದರೆ ಒಂದು 4 to 5 ಮಿನಿಟ್ಸು ಮೇಲೆ ಯಾರೋ ಬರ್ತೀನಿ ಅಂತ ಹೇಳಿದ್ರು. ಯಾರು ಅಂತ ಗೊತ್ತಿಲ್ಲ ಅಂತ ನಮ್ಮ ಹತ್ರ ಹೋಗ್ಬಿಡುತ್ತೆ ಮುಗಿಬಿಟ್ಟು. ಅದಕ್ಕೆ ನಮ್ಮ ಅಮ್ಮಂಗೆ ಫೋನ್ ಮಾಡಿಬಿಟ್ಟು ಹೋಗ್ಬೇಕು. ಗಾಡಿ ಇವ್ರದ್ದು, ಆದರೆ ಓಡಿಸ್ಕೊ ಬಂದಿದ್ದು ನಾವು. ಯಾಕಂದರೆ ಇವರು ಬೆಳಗ್ಗೆ ನಾವು ಒಂದು ಫಂಕ್ಷನ್ ಇತ್ತಲ್ಲ, ಆ ಫಂಕ್ಷನ್ ಇವ್ರ ರಿಲೇಷನ್ಗೆ ಮಾಡಿಕೊಟ್ಟಿದ್ದು. ಅದಕ್ಕೆ ಇವ್ರು ಇಲ್ಲೇ ಇದ್ದರು, ಗಾಡಿನ ನಾವೇ ತೊಗೊಂಡು ಹೊಂಟೋಗ್ಬಿಟ್ಟಿದ್ವಿ. ಇವಾಗ ಬಂದ್ವಲ್ಲ, ಅದಕ್ಕೆ ಇವ್ರು ನಮಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಇವ್ರನ್ನ ಕರ್ಕೊಂಡು ಇವಾಗ ಯುವ ಸಂಭ್ರಮಕ್ಕೆ ಹೋಗ್ಬೇಕು ಗೈಸ್. ಹಂಗೆ ಇನ್ನೂ ನನ್ನ ಫ್ರೆಂಡ್ಸ್ ಇನ್ನೂ ಬರ್ತಿದ್ದಾರೆ, ಅವ್ರನ್ನೂ ಕರ್ಕೊಂಡು ಹೋಗ್ಬಿಟ್ಟು ಬನ್ನಿ ಹೋಗಿ. ನಾವು ಬಂದಿಲ್ಲ ಅಂದು ಅರ್ಧ ಗಂಟೆ ಆಗೋಯ್ತು. ನನ್ನ ಫ್ರೆಂಡ್ಗೋಸ್ಕರ ವೆಯ್ಟ್ ಮಾಡ್ತಿರೋದು. ನಮ್ಮ ಚೈಲ್ಡ್ಹುಡ್ ಫ್ರೆಂಡು ಅವಳು ಮಾತ್ರ ಬರೋ ಸಿಕ್ಕಾಪಟ್ಟೆ ಲೇಟ್ ಮಾಡ್ತಾವಳೆ. ಅರ್ಧ ಗಂಟೆಯಿಂದನೇ ಬರ್ತಾನೆ ಇಲ್ಲ. ಇವಾಗ ಬರ್ತಾವಳೆ ಇಲ್ಲಿ ಬರ್ತೇವಳು. ಬ್ಲಾಗ್ ಮಾಡ್ತಿದ್ದೀನಿ. ಹಾಸ್ಕೊಟ್ಲು. ಓ ಅಯ್ಯೋ, ನಿರ್ಬರ್ಸು, ಬೇಗ ಬಾ. ಅಯ್ಯೋ ಮಾಡ್ತಿರೋದಕ್ಕೆ ನಾಚಿಸ್ಕೊತಾವಳು ಅವಳು. ಬನ್ನಿ ಹೋಗೋಣ. ಗೈಸ್, ಲಾಸ್ಟ್ ಟೈಮ್ ಯುವ ದಸರಾಗೆ ಬಂದಿದ್ದಾಗ ಪಾರ್ಕಿಂಗ್ ಅಂತ ಜಾಗ ಇತ್ತು, ಎಲ್ಲೋ ನಿಲ್ಸಿದ್ವಿ. ಬಟ್ ಇವಾಗ ಇದು ಏನಿದು ಫುಟ್ಪಾತ್ ಇದೆಯಲ್ಲ, ಅಲ್ಲಿ ಗಾಡಿನ ಪಾರ್ಕ್ ಮಾಡ್ತಿರೋದು. ಅದು ಇಲ್ಲಿಂದ ಕೈಲಿಂದ ಮೇಲೆ ಇಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇತ್ತು. ಆದರೆ ಇವರು ನಮಗೆ ಪಾರ್ಕಿಂಗ್ ಮಾಡೋದನ್ನ ಹೇಳ್ಕೊಡ್ದೇನೆ ಎಲ್ಲೆಲ್ಲ ಕರ್ಕೊಂಡು ನಿಲ್ಸ್ಬಿಟ್ಟು ರೋಡಂತೂ ಗೊತ್ತೇ ಆಗ್ತಿಲ್ಲ. ಇದು ಲಾಸ್ಟ್ ಟೈಮ್ ಬಂದಾಗ ಹಿಂಗೆಲ್ಲ ಇದ್ದಿಲ್ಲ. ಇವಾಗ ರೋಡೇ ಕಾಣಿಸ್ತಿಲ್ಲ, ರೋಡೇ ಇಲ್ಲ ಇಲ್ಲಿ. ಅಲ್ಲಿ ಹೋಗ್ತಿರೋದು. ಗೈಸ್, ಯುವ ಸಂಭ್ರಮ ನೋಡೋದಕ್ಕಂತ ಬಂದ್ವಿ. ಬಟ್ ಒಳಗಡೆನೇ ಬಿಡ್ತಿಲ್ಲ. ಎಷ್ಟೇ ಮುಂದೆ ಹೋದ್ರೂ ಕೂಡ ಹಿಂದಿಂದನೇ ಕಳಿಸ್ತಿದ್ದಾರೆ ಪೊಲೀಸ್ ಅವರು. ಯುವ ಸಂಭ್ರಮ ನೋಡ್ಬೇಕಂತಂದ್ರೆ 4 ಗಂಟೆ 5 ಗಂಟೆಗೆ ಬರ್ಬೇಕಂತ ಹೇಳ್ತಿದ್ದಾರೆ. ಸೊ ನಮಗೆ ಗೊತ್ತಿರಲಿಲ್ಲ. ಅದಕ್ಕೆ ನಾವು ಇವತ್ತು ಲೇಟಾಗಿ ಬಂದಿದ್ದರಿಂದ ಒಳಗಡೆ ಹೋಗೋಕ್ಕಾಗ್ತಿಲ್ಲ. ಅದಕ್ಕೆ ನಾವು ಕೂಡ ವೆಯ್ಟ್ ಮಾಡ್ಕೊಂಡು ನಿಂತಿದ್ವಿ. ನಮ್ಮ ಜೊತೆಗೆ ತುಂಬಾ ಜನ ವೆಯ್ಟ್ ಮಾಡ್ಕೊಂಡು ಇಲ್ಲೇ ನಿಂತಿದ್ದಾರೆ. ಗೈಸ್, ನಮ್ಮನ್ನ ಒಳಗೆ ಬಿಡ್ದಿರೋದು ಕಾರಣನೇ ಅರ್ಧ ಗಂಟೆ 1 ಅವರ್ ಲೇಟ್ ಮಾಡಿದ್ರು. ಯಾರಿಗೂ ಬಿಡ್ತಾನೆ ಇಲ್ಲ.
ಫೈನಲಿ 2 ಅವರ್ ಕಾದ್ಮೇಲೆ ಒಳಗಡೆ ಬಿಟ್ಟರು. ಒಳಗಡೆ ಬಂದಿದ ತಕ್ಷಣ ಮಾದಪ್ಪನ ಸಾಂಗ್ ಕೇಳಿ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಮಾದಪ್ಪನ ಸಾಂಗ್ ಕೇಳ್ಕೊಂಡು ನಾನು ನನ್ನ ಫ್ರೆಂಡ್ 1-2 ಸ್ಟೆಪ್ ಹಾಕಿದ್ವಿ. ಡ್ಯಾನ್ಸ್ನ ನೋಡ್ಕೊಂಡು ವಾಪಸ್ ಹೋಗ್ತಿದ್ವಿ. ಹಿಂದಿಂದಾನೆ ಬರ್ತಿದ್ದಾರೆ ಎಲ್ಲ. ಸಿಕ್ಕಾಪಟ್ಟೆ ಕ್ರೌಡು ಮಾತ್ರ ಗಂಟೆಗೆ ಯುವ ಸಂಭ್ರಮದಲ್ಲಿ ಡ್ಯಾನ್ಸ್ ನೋಡೋಕ್ಕೆ ಅಂತ ಹೋಗಿ ನಿಂತ್ಕೊಂಡಿದ್ದು. ಇಲ್ಲ ಅಂದರೆ 8 ಗಂಟೆ 9 ಗಂಟೆವರೆಗೂ ಒಳಗಡೆ ಬಿಡ್ದೇನೆ ಈಚೆನೇ ನಿಂತಿದ್ವಿ ನಾವು. ನಮ್ಮ ಜೊತೆ ತುಂಬ ಜನ ನಿಂತಿದ್ವಿ. ಇಲ್ಲ ಅಂದರೆ ಎಷ್ಟು ಜನ 1000 ಜನ ತನಕ, ಅದಕ್ಕಿಂತ ಜಾಸ್ತಿ ಜನನೇ ನಮ್ಮ ಥರನೇ ನಿಂತ್ಕೊಂಡೇ ಇದ್ರು. ಫೈನಲಿ 9 ಗಂಟೆಗೆ ಒಳಗಡೆಗೆ ಬಿಟ್ರು. ಒಳಗಡೆ ಬಿಟ್ಮೇಲೆ ಹೋಗಿ ನೋಡಿಕೊಂಡು ವಾಪಸ್ ಹೋಗ್ತಿದ್ವಿ ಗೈಸ್. ಹಿಂಗೆ ಬಂದಿದ್ದು, ಆದರೆ ಹೆಂಗೆ ಬಂದ್ವಿ ಅಂತಲೇ ಗೊತ್ತಾಗ್ತಿಲ್ಲ. ಇಲ್ಲಿ ಈ ಥರ ಖಾಲಿ ಗ್ರೌಂಡಲ್ಲಿ ಬಂದ್ಬಿಟ್ಟಿದ್ವಿ. ಹೆಂಗೆ ಹೋಗ್ಬೇಕಂತಾನೆ ಗೊತ್ತಾಗ್ತಿಲ್ಲ ನಮಗೆ. ಡ್ಯಾನ್ಸ್ ನೋಡ್ಕೊಂಡು ನಾವೇನೋ ಹೊರಗಡೆ ಬಂದ್ಬಿಟ್ವಿ. ಬಟ್ ನಮ್ಮ ಜೊತೆಗೆ ಬಂದಿದ್ದಾರಲ್ಲ ಅವ್ರು 3 ಜನನೂ ಕಣ್ಗೂ ಕಾಣಿಸ್ತಿಲ್ಲ, ಚೆಲ್ಲಿಲ್ಲ. ಒಳಗಡೆ ಹೋದ್ಮೇಲೆ ಬಾಯ್ಸ್ನೇ ಬರೋ ಕಡೆ ಗರ್ಲ್ಸ್ನೇ ಬರೋ ಕಡೆ ಕಳಿಸ್ಬಿಟ್ರು. ಆಮೇಲೆ ಅವ್ರು ಎಲ್ಲಿಗೆ ಹೋದ್ರು ಅಂತ ಗೊತ್ತಿಲ್ಲ. ಅವರು ಕಾಲ್ ಮಾಡ್ತಿದ್ರು, ಅಲ್ಲಿ ಕಾಲ್ ಕೂಡ ಕನೆಕ್ಟ್ ಆಗಲ್ಲ. ಅದಕ್ಕೆ ಎಸ್ ಬನ್ನಿ ಗಾಡಿ ಹುಡ್ಕೊಂಡು ಹೋಗ್ಬೇಕೀಗ. ಅವರು ಬರ್ತಿದ್ದಾರೆ ಗೈಸ್. ಹಂಗೆ ಈ ವ್ಲಾಗ್ನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ರಮ್ಯಾ ಪೀಸ್ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್, ಬಾಯ್.